ಸಮಾಜದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ನಿವಾರಿಸಲಿಕ್ಕೆ ನಮ್ಮ ಭಾರತೀಯ ಪರಂಪರೆ ಸೋತಿದೆ ಅಂತ ಅನ್ನಿಸ್ತಾ ಇದೆ. ಈಗಿನ ಕಾಲದಲ್ಲಿ ಸಹಿತ ವೇಶ್ಯಾವೃತ್ತಿ ಇದೆ, ನಮಗೆಲ್ಲರಿಗೂ ಗೊತ್ತು. ಅದು ವಾಸ್ತವ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಯಾರು ಅದನ್ನು ನಿರಾಕರಿಸುವಂತಿಲ್ಲ. ಈಗಿನ ಕಾಲದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಪೇಪರ್ಗಳಲ್ಲಿ ಇದರಲ್ಲಿ ಅಂತಂದರೆ, ವೇಶ್ಯಾವೃತ್ತಿಗೆ ಲೈಸೆನ್ಸ್ ಕೊಡಬೇಕೆನ್ನುವ ಪರಿಪಾಠ ಬಳಿತಾ ಇದೆ. ಆಮೇಲೆ ನಮ್ಮ ರಾಜಕಾರಣದಲ್ಲಿರ್ತಕ್ಕಂಥವ್ರು ಯಾರೂ ಅಂಥ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ವೇಶ್ಯಾವೃತ್ತಿ ಬಗ್ಗೆ ಮಾತನಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇಲ್ಲ, ಬಡತನದ ಬಗ್ಗೆ ಮಾತಾಡ್ತಾ ಇಲ್ಲ, ಆರ್ಥಿಕ ಅಸಮಾನತೆಯ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದ್ರ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಆದರೆ ಅಂದು ಬಸವಣ್ಣನವರು ಅತ್ಯಂತ ಸದೃಢವಾಗಿರ್ತಕ್ಕಂಥ ಇದ್ರ ಬಗ್ಗೆ ಯಾರಾದರೂ ಆಳವಾಗಿ ಸಂಶೋಧನೆ ಮಾಡಿ ನೀವು ಗ್ರಂಥವನ್ನು ಅಥವಾ ಸಂಶೋಧನಾ ಗ್ರಂಥವನ್ನು ಮಂಡಿಸಿದರೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಕೊಡುವ ಒಂದು ಪರಿಪಾಠವಿದೆ. ಜಗತ್ತಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಯಾರು ಉನ್ನತ ತತ್ವಗಳನ್ನು ಮಂಡಿಸ್ತಾರೋ, ಬಡತನ ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ ಯಾರು ಉನ್ನತ ತತ್ವಗಳನ್ನು ಮಂಡಿಸ್ತಾರೋ ಅವರಿಗೆ ನೋಬೆಲ್ ಕೊಡ್ತಕ್ಕಂಥ ಒಂದು ಪರಿಪಾಠ ಇದೆ. ಉತ್ಪಾದನೆಗೆ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ದೊಡ್ಡ ತತ್ವ ಯಾವುದು ಅಂದರೆ